ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ಸಾಧಕರೆಲ್ಲರಿಗೂ ಸಾದರದ ಪ್ರಣಾಮಗಳು. ಇಂದಿನ ದೇವರ ಶ್ಲೋಕ ಹೇಗಿದೆ ಅಂದರೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಅಂದರೆ ಮನುಷ್ಯ ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರವಾಗಿರುವವನೆಂದೂ ಮತ್ತು ಯೋಗಿಯೆಂದೂ ಹೇಳುತ್ತಾರೆ ಭಗವಂತ. ಇಂಥ ಮನುಷ್ಯ ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನಂತೆ. ಮಣ್ಣಾಗಲಿ ಕಲ್ಲಾಗಲಿ ಚಿನ್ನವಾಗಲಿ ಎಲ್ಲವನ್ನೂ ಆತ ಒಂದೇ ರೀತಿಯಲ್ಲಿ ಕಾಣುತ್ತಾನಂತೆ. ಹೌದಲ್ವಾ? ಅದಕ್ಕೆ ಹೇಳೋದು ಜ್ಞಾನ ವಿಜ್ಞಾನ. ಅದರಲ್ಲಿ ತಾನು ಗಳಿಸಿದ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತ ಸ್ಥಿರವಾಗಿರುವವನೆಂದು ಯೋಗಿಯೆಂದೂ ಹೇಳುತ್ತಾರೆ ದೇವರು. ಆ ತೃಪ್ತಿ ಎನ್ನುವುದು ನಮಗೆ ಸ್ವಲ್ಪ ಮಾತ್ರವೂ ಸಿಗ್ತದಾ? ಪ್ರತಿನಿತ್ಯ ನಾವು ನಮ್ಮ ಮನಸ್ಸನ್ನು ನಾವು ಕೇಳಿಕೊಳ್ಬೇಕು. ನಾನು ಏನು ಜ್ಞಾನ ಸಂಪಾದಿಸಿದ್ದೇನೆ, ನನಗೆಷ್ಟು ಜ್ಞಾನ ಸಿಕ್ಕಿತು. ಇವತ್ತಿನ ಜಗತ್ತಿನಲ್ಲಿ ಎಷ್ಟೋ ಆಗು ಹೋಗುಗಳಿರ್ತವಲ್ಲ, ಅವುಗಳನ್ನೆಲ್ಲ ನಾನು ನಿಮಗೆ ಹೇಳಿ ನಿಮ್ಮ ಮನಸ್ಸು ನೋಯಿಸಲಾರೆ. ನಮ್ಮ ಮನಸ್ಸು ಅಂಥ ವಿಷಯಗಳನ್ನೆಲ್ಲ ನೋಡಿದಾಗ ತುಂಬ ಒಂದು ಕಷ್ಟವಾಗುತ್ತದೆ ಮನಸ್ಸಿಗೆ. ಎಂತೆಂಥ ದುಷ್ಕೃತ್ಯಗಳು, ಸ್ವಯಂಕೃತ ಅಪರಾಧಗಳು, ಇವುಗಳನ್ನೆಲ್ಲ ನೋಡುವಾಗ ಜ್ಞಾನವಿಲ್ಲದೆ ಹಾಗೆ ಮಾಡ್ತಾರವರು. ಮನುಷ್ಯರಿಗೆ ಜ್ಞಾನವೊಂದು ಬೇಕೆಂದು ಯಾಕೆ ಹೇಳ್ತಾರೆ ದೇವರು? ಪದೇ 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 ಜ್ಞಾನ ಜ್ಞಾನ ಜ್ಞಾನ. ಆ ಜ್ಞಾನದ ದೀಪವೊಂದು ನಮ್ಮಲ್ಲಿ ಬೆಳಗಲಿಕ್ಕೆ ಶುರುವಿಟ್ಟುಕೊಂಡ್ರೆ ನಮ್ಮ ಎಲ್ಲ ತಪ್ಪುಗಳು ನಿಧಾನವಾಗಿ ಕರಗುತ್ತವೆ, ನಮ್ಮ ಪಾಪಗಳು ಕರಗುತ್ತವೆ. ಯಾಕೆಂದರೆ ಇಂಥದನ್ನು ನಾವು ಮಾಡಬಾರ್ದು. ಇಂಥದನ್ನು ಮಾಡಿದರೆ ನಮಗೆ ಏನು ಸ್ಥಿತಿ ಬರ್ತದೆ, ಯಾವ ಸ್ಥಿತಿಗೆ ನಾವು ಹೋಗ್ತೇವೆ, ನಾವು ಇಲ್ಲಿ ಈ ಜಗತ್ತಿಗೆ ಬಂದದ್ದ್ಯಾಕೆ, ನಾವು ಏನು ಮಾಡಬೇಕು, ಏನು ಸಾಧಿಸಬೇಕು, ಇವಿಷ್ಟನ್ನು ಮನುಷ್ಯ ತಿಳಿದುಕೊಳ್ಳಬೇಕು. ಪ್ರತಿನಿತ್ಯ ಅವಲೋಕನ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸಿಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು, ನಮ್ಮನ್ನು ನಾವೇ ತಿದ್ದಿಕೊಳ್ಳಬೇಕು. ಆಗ ಸ್ವಲ್ಪವಾದರೂ ಜ್ಞಾನ ನಮಗೆ ಸಿಕ್ಕಿತಂದರೆ, ಅಂದರೆ ಸಂಪೂರ್ಣ ಜ್ಞಾನ ನಮಗೆ ಹೇಗೂ ಸಿಕ್ಕುವುದಿಲ್ಲ, ಸ್ವಲ್ಪವಾದರೂ ಸಿಕ್ಕಿತಂದರೆ ನಾವು ಸಹ ಯೋಗಿಗಳಾಗಬಹುದು. ಸಂಸಾರದಲ್ಲಿದ್ದುಕೊಂಡು ನಾವು ಅಷ್ಟು ಮಾಡಿದರೆ ಭಗವಂತ ನಮಗೆ ತುಂಬ ಕೃಪೆ ತೋರ್ತಾನೆ ನಮ್ಮಲ್ಲಿ. ಪರಿಶುದ್ಧ ಪ್ರಜ್ಞೆಯಲ್ಲಿರುವವರ ಸಹವಾಸ ಭಾಗ್ಯವೂ ದೊರೆಯಬೇಕಂತೆ. ಈ ಜಗತ್ತಿನ ಪಾಂಡಿತ್ಯ ಮಾತ್ರದಿಂದಲೇ ಯಾರೂ ಕೃಷ್ಣ ಪ್ರಜ್ಞೆ ಪಡೆಯಲಾರರಂತೆ ಅಲ್ವಾ? ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ಎಷ್ಟೋ ಜನ ತುಂಬ ಜಾಣರಿದ್ದಾರೆ. ಎಲ್ಲರಿಗೂ ಜ್ಞಾನ ಸಿಗ್ತದಾ? ಇಲ್ಲ. ಅವರೆಲ್ಲ ಈ ಐಹಿಕ ಪ್ರಪಂಚದ ಜ್ಞಾನ ಹೊಂದಿರುವವರು. ಕೃಷ್ಣ ಪ್ರಜ್ಞೆಯ ಜ್ಞಾನ ಅವರಿಗಿಲ್ಲ. ಅಂತಹವರ ಸಹವಾಸ ಭಾಗ್ಯ ಬೇಕಂತೆ.
ಅಂಥವರ ಸಹವಾಸ ಮಾಡಿದರೆ ನಮಗೆ ನಿಧಾನವಾಗಿ ಆ ಜ್ಞಾನದ ಮೆಟ್ಟಿಲು ಹತ್ತಿತಾ ಹೋಗಲಿಕ್ಕೆ ಸಹಾಯವಾಗ್ತದೆ. ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಯಾರಿರ್ತಾರೆ ನೋಡಿ, ಅವನು ತೃಪ್ತನಾಗಿರ್ತಾನೆ. ಪರಿಶುದ್ಧ ಭಕ್ತಿ ಸೇವೆ ಹೇಗೆ? ಆ ಭಗವಂತನಲ್ಲಿ ಕುಳಿತುಕೊಂಡು. ಈಗ ನೋಡಿ, ನಿಮಗೆ ಈ ಒಂದು ಚಿತ್ರ ಕಾಣ್ತದಲ್ಲ, ಈಗ ನನ್ನ ಮಾತು ಕೇಳ್ತದೆ. ನಾನು ಲೈವ್ ಆಗಿ ಬಂದು ನಿಮಗೆ ಹೇಳುವಂಥದ್ದು ಏನೂ ಇರುವುದಿಲ್ಲ. ನಾನು ಯಾರು? ನಿಮ್ಮ ಹಾಗೆ ನಾನೂ ತಪ್ಪು ಮಾಡಿದವಳು, ನಾನು ಸುಖ ಕಷ್ಟ ಕಂಡವಳು, ನಾನು ಒಂದು ಪರಿಪೂರ್ಣಳೇನಲ್ಲ. ಆದರೆ ಆ ದೇವರನ್ನು ನೋಡ್ತಾ ಇರಿ, ಅಷ್ಟೇ ಸಾಕು, ಅಷ್ಟೇ ಸಾಕು. ಆ ಪರಿಶುದ್ಧ ಆ ದೇವರನ್ನು ನಖಶಿಕಾಂತ ನೋಡಬೇಕು. ಆತನಲ್ಲಿ ಮನಸ್ಸನ್ನು ಲೀನಗೊಳಿಸಬೇಕು. ಆಗ್ತದಲ್ವಾ? ಸ್ವಲ್ಪ ಹೊತ್ತು ಕೊಡಿ ಅದಕ್ಕೆ, ತುಂಬ ಸಮಯ ಏನು ಬೇಡ. ನಮಗೆ ಎಲ್ಲದಕ್ಕೂ ಸಮಯ ಇರ್ತದೆ, ಇದಕ್ಕೊಂದು ಸಮಯ ಇರೋದಿಲ್ಲಲ್ಲ ಅಲ್ವಾ? ಆದ್ದರಿಂದ ಸಾಕ್ಷಾತ್ಕೃತ ಜ್ಞಾನದಿಂದ ಮನುಷ್ಯನು ಪರಿಪೂರ್ಣನಾಗುತ್ತಾನೆ ಎಂದು ದೇವರು ಹೇಳುತ್ತಾರೆ. ಸಾಕ್ಷಾತ್ಕೃತ ಜ್ಞಾನ ಎಂದರೆ ಇದೇ. ನಾವು ಹೇಳುವ ಒಂದೊಂದು ಮಾತುಗಳು ಆ ಭಗವಂತನಲ್ಲಿ ನೋಟ, ಚಿತ್ತ. ಆ ಭಗವಂತ ಹೇಗಿದ್ದಾನಂದರೆ ಅವನನ್ನು ನೋಡಿ ಅದು ಇದೇ ಆಕಾರ ಇರಬಹುದು, ಇದೇ ಇರಬಹುದು. ಭಗವಂತ ಎಂದರೆ ಪರಿಪೂರ್ಣನಾದವನು. ಅವನನ್ನು ನೋಡ್ತಾ ಕೇಳ್ತಾ ಇದ್ದರೆ ಅದೇ ಪರಿಶುದ್ಧ ಭಕ್ತಿ ಸೇವೆ. ಅಲೌಕಿಕ ಜ್ಞಾನದಿಂದ ಮನುಷ್ಯನು ತನ್ನ ದೃಢ ನಂಬಿಕೆಗಳಲ್ಲಿ ಅಚಲನಾಗಿರಬಹುದು. ಬರೀ ಪಾಂಡಿತ್ಯದಿಂದ ಮನುಷ್ಯನು ಭ್ರಮೆಗೆ ಒಳಗಾಗಬಹುದು. ಹೊರಗೆ ತೋರುವ ಪರಸ್ಪರ ದ್ವಂದ್ವಗಳಿಗೆ ಗೊಂದಲಕ್ಕೆ ಒಳಗಾಗಬಹುದು. ಸಾಕ್ಷಾತ್ಕಾರ ಪಡೆದ ಆತ್ಮನಿಗೆ ಮಾತ್ರವೇ ವಾಸ್ತವವಾಗಿ ಸಂಯಮವು ಸಾಧ್ಯ ಎಂದು ದೇವರು ಹೇಳುತ್ತಾರೆ. ಅಲೌಕಿಕ ಜ್ಞಾನ, ದೃಢ ನಂಬಿಕೆ ಕೆಲವುದು ಹೀಗೆ ಇರ್ಬೋದು, ಇದೇ ಇರ್ಬೋದು. ದೇವರೆಲ್ಲಿದ್ದಾರೆ, ಹೇಗಿದ್ದಾರೆ, ಬರಿಯ ಪಾಂಡಿತ್ಯ, ನನಗಿಷ್ಟೇ ಗೊತ್ತಿರೋದು, ನಾನು ಇಷ್ಟೇ ಮಾಡ್ತೇನೆ. ಪರಸ್ಪರ ದ್ವಂದ್ವ, ಈ ಗೊಂದಲಕ್ಕೆ ಒಳಗಾಗಬಹುದು ಮನುಷ್ಯರು. ನಾವು ಮನುಷ್ಯರಲ್ವಾ, ನಮಗೆ ಜ್ಞಾನ ಇಲ್ಲ, ಇಂಥದ್ರಲ್ಲಿ ನಾವು ತುಂಬ ಗೊಂದಲ ಇರ್ತದೆ. ಅದಕ್ಕೆಲ್ಲ ಒಂದೇ ಉತ್ತರ ಏನಂದರೆ ಸಾಕ್ಷಾತ್ಕಾರ ಪಡೆಯಬೇಕು. ನಾವು ಕೃಷ್ಣನಿಗೆ ಶರಣಾಗಬೇಕು. ಕೃಷ್ಣ ಅಂದರೆ ದೇವರು, ಭಗವಂತನಿಗೆ ಶರಣಾಗಬೇಕು. ಕೃಷ್ಣ, ರಾಮ, ಶಿವ ಎಲ್ಲ ಒಬ್ಬನೇ ಭಗವಂತ. ಭಗವಂತನಿಗೆ ಶರಣಾಗಬೇಕು. ಇಂಥ ಸ್ಥಿತಿಯಲ್ಲಿರುವವರು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ ಎಂದು ದೇವರು ಹೇಳುತ್ತಾರೆ. ಮನುಷ್ಯನಿಗೆ ದೇವರು ಎಂದರೆ ಒಂದು ವಿಗ್ರಹ ಮಾತ್ರ. ನಾವು ಎಣಿಸುವುದು ದೇವರೆಂದರೆ ಒಂದು ವಿಗ್ರಹ. ಆ ವಿಗ್ರಹದಲ್ಲಿ ಏನಿದೆ? ತದೇಕ ಚಿತ್ತದಿಂದ ನೋಡಿ ಆ ಮೂರ್ತಿಯಲ್ಲಿ ಏನಿದೆ. ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆ ಭಗವಂತನನ್ನು ನೋಡ್ತಾ ಇದ್ದೆ. ಎಷ್ಟು ಚಂದ ಆ ಭಗವಂತ, ಎಷ್ಟು ಆರಾಧನೆ ಮಾಡ್ತಾರೆ ಆ ಭಗವಂತನನ್ನು, ಎಷ್ಟು ಕೊಂಡಾಡ್ತಾರೆ. ಆ ಭಗವಂತನ ಯಾಕೆ ಬೇಕು? ಆ ಭಗವಂತನೆಂದರೆ ಯಾರು? ಭಗವಂತನೆಂದರೆ ಅವನು ಇವೆಲ್ಲವನ್ನು ಮೀರಿದವನು. ಸುಖ, ಕಷ್ಟ, ನಷ್ಟ, ಗಾಳಿ, ನೀರು, ಬೆಳಕು, ಮಣ್ಣು, ಹೊನ್ನು, ಹೆಣ್ಣು ಇವೆಲ್ಲವನ್ನು ಮೀರಿದವನಿಗೆ ಭಗವಂತ ಎಂತಾರೆ. ಆ ಭಗವಂತ ಎಂದರೆ ಅವನನ್ನು ಎಷ್ಟು ನೀವು
ಪರಿಪೂರ್ಣನೆಂದು ಹೇಳಲಿಕ್ಕೆ ಸಾಧ್ಯ ಉಂಟು, ಅದಕ್ಕೆ ಮಿತಿಯೇ ಇಲ್ಲ. ಅದಕ್ಕೆ ಅವನನ್ನು ಭಗವಂತ ಎನ್ನುತ್ತಾರೆ. ಆದ್ದರಿಂದ ಅವನು ಹೇಳಿದ ಎಲ್ಲ ಮಾತುಗಳಿದೆಯಲ್ಲ, ಭಗವಾನ್ ಉವಾಚ, ಅವೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಹೇಗೆ ಪರಿವರ್ತನೆ ಮಾಡಿಕೊಳ್ಳಬಹುದು, ಯಾವುದೋ ಒಂದು ದುಷ್ಟರು ಒಂದಿರ್ತಾರಲ್ಲ, ಅವರೊಂದಿಗೆ ಹೇಗೆ ನಾವು ವ್ಯವಹಾರ ಮಾಡಬೇಕು, ನಮಗೆ ಆಗದೇ ಇದ್ದವರು ಇರ್ತಾರಲ್ಲ, ಅವರೊಂದಿಗೆ ಹೇಗಿರಬೇಕು, ನಮ್ಮ ಹತ್ರ ಇವತ್ತು ಏನೂ ಇಲ್ಲ, ನಾನು ಹೇಗೆ ಜೀವನ ಮಾಡಬೇಕು, ನನ್ನ ಹತ್ರ ಇವತ್ತು ಸಾಕಷ್ಟು ಭಗವಂತ ಕೊಟ್ಟಿದ್ದಾನೆ, ನಾನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಅದನ್ನೆಲ್ಲ ಪ್ರತಿನಿತ್ಯ ತರ್ಕ ಮಾಡಿಕೊಳ್ಳಬೇಕು ನಾವು. ಹಾಗೆ ಮಾಡಿಕೊಳ್ತಾ 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 ಆತ್ಮ ಸಾಕ್ಷಾತ್ಕಾರ ಅಂದರೆ ಅದೇ ಆಗ್ತಾ ಇರ್ತದೆ. ನಮ್ಮ ಮನಸ್ಸನ್ನು ನಾವೇ ಪರಿಶುದ್ಧ ಮಾಡಿಕೊಳ್ತಾ ಮಾಡಿಕೊಳ್ತಾ ಭಗವಂತನಲ್ಲಿ ಚಿತ್ತವಿಟ್ಟು ಭಗವಂತನಲ್ಲಿ ಚಿತ್ತವಿಟ್ಟು ಆ ಸುಂದರ ಮೂರ್ತಿಯಲ್ಲಿ ಚಿತ್ತವಿಟ್ಟು ನಮ್ಮೆಲ್ಲ ಆಗು ಹೋಗುಗಳನ್ನೆಲ್ಲ ಅವನಲ್ಲಿ ಹೇಳಿಕೊಳ್ಳಬಹುದಲ್ಲ. ಯಾರಲ್ಲಿಯೂ ಹೇಳಿಕೊಳ್ಳಬೇಡಿ, ಮಕ್ಕಳು, ಸಂಸಾರಸ್ಥರು, ಬಂಧುಗಳು, ಯಾರಲ್ಲಿಯೂ ಹೇಳಿಕೊಳ್ಳಬೇಡಿ, ಭಗವಂತನಲ್ಲಿ ಹೇಳಿಕೊಳ್ಳಿ. ನಮಗೆ ಪರಿಪೂರ್ಣವಾದ ದಾರಿಯನ್ನು ಭಗವಂತ ತೋರಿಸ್ತಾನೆ. ಆ ಜ್ಞಾನದ ಮೆಟ್ಟಿಲು ಹತ್ತುತ್ತಾ ಇದ್ದ ಹಾಗೆ ನಮಗೆ ಆ ಜ್ಞಾನ ಸಾಕ್ಷಾತ್ಕಾರವಾಗ್ತದೆ. ನಮ್ಮ ಆತ್ಮಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಅದನ್ನೇ ದೇವರು ಹೇಳ್ತಾರೆ. ನೀವು ಎಣಿಸ್ಬೋದು, ಇವಳಿಗೇನಪ್ಪ, ಇವಳಿಗೆ ಕೆಲಸ ಇಲ್ಲವ, ದಿವಸ ಇದೇ ಹೇಳ್ತಾಳಲ್ಲ, ಪ್ರತಿದಿನ ಇದೇ ಹೇಳ್ತಾರಲ್ಲ, ಇವಳು ಯಾರಿವರು? ಕಷ್ಟ ಸುಖ ಎಲ್ಲವನ್ನು ನೊಂದು ಬೆಂದು ಕಡೆದು ಕುಡಿದು ಎಲ್ಲ ಮಾಡಿದ ನಿಮ್ಮಂತೆ ಇರುವ ವ್ಯಕ್ತಿ ನಾನು. ಎಲ್ಲ ಸುಖ ಕಡೆಯಲ್ಲಿ ಭಗವಂತ ಕೊಟ್ಟ. ಯಾಕೆಂದರೆ ಭಗವಂತನ ಪಾದ ನಾನು ಬಿಡಲಿಲ್ಲ. ಅವನೊಬ್ಬ ಇದ್ದಾನೆ, ಅವನೊಬ್ಬ ಸಲ ಹೋಗ್ತಾನೆ, ಅವನೊಬ್ಬ ನೋಡಿಕೊಳ್ತಾನೆ ಅಂತ. ಹಾಗೆ ದೇವರು ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆಯಲ್ಲಿದ್ದಾನೆ. ಅಕ್ಕಪಕ್ಕ ಯಾವ ಜಾಗದಲ್ಲಿ ದೇವರಿಲ್ಲ ಹೇಳಿ? ಎಲ್ಲ ಕಡೆಯಲ್ಲಿದ್ದಾನೆ. ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಇವನು ಹೇಗಿದ್ದಾನೆ, ಎಷ್ಟು ಪ್ರವೃದ್ಧಿಮಾನಕ್ಕೆ ಬಂದ, ಎಷ್ಟು ಜ್ಞಾನ ಸಂಪಾದಿಸಿದ ಅಂತ ಎಲ್ಲ ನೋಡ್ತಾ ಇರ್ತಾರೆ. ಆದ್ದರಿಂದ ಈ ಜಗತ್ತಿನ ಆಗು ಹೋಗುಗಳ ಮಧ್ಯೆ ಭಗವಂತನನ್ನು ನೆನೆಯಬೇಕು. ಅವನಲ್ಲಿ ಚಿತ್ತನಿಟ್ಟು ನೀನೇ ಗತಿಯೆಂದು ಕಾಪಾಡಪ್ಪ ಎನ್ನಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ.